ಎರಡನೇ ದಿನ ಐ ಥಿಂಕ್ ಇವತ್ತು ಎರಡನೇ ದಿನ ಅನಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯುದ್ಧ ಶುರುವಾಗಿದೆ. ಅಂದರೆ ಕಂಟೆಸ್ಟೆಂಟ್ ನಡುವೆ ಜಗಳ ಸ್ಟಾರ್ಟ್ ಆಗಿದೆ. ನಾವು ಇವತ್ತು ಮಧ್ಯಾಹ್ನ ಪ್ರೋಮೋ ನಾವು ನೋಡಿದ್ವಲ್ಲ, ಈ ಪ್ರೋಮೋದಲ್ಲಿ ನಮಗೆ ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ಜೋಡಿಯಾಗಿ ಇದ್ದರು ಈ ಮನೆಯಲ್ಲಿ. ಸೊ ಈ ಜೋಡಿನ ಸ್ವಲ್ಪ ಮನೆಯಲ್ಲಿ ಇರೋವಂಥ ಎಲ್ಲರೂ ನಾನು ಪ್ರೋಮೋ ನೋಡಿದ ಮಟ್ಟಿಗೆ ಹೇಳ್ತಿರೋದು, ನಾನು ಕಂಡಂತೆ ಅಂದರೆ ಪ್ರೋಮೋ ನೋಡಿದ್ದೀನಿ. ಪ್ರೋಮೋ ನೋಡಿದಾಗ ಯಾವುದೋ ಒಂದು ಟಾಸ್ಕಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯನ ಬಗ್ಗೆ ಏನೋ ಕಾಮಿಡಿ ಮಾಡ್ತಾರೆ. ಸೊ ಇದನ್ನು ಇವರು ಪರ್ಸ್ನಲಾಗಿ ಅಟ್ಯಾಕ್ ಮಾಡ್ತೀರ ಅಂತ ಗಿಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಸೊ ಅಲ್ಲಿಂದ ಸ್ವಲ್ಪ ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅದನ್ನು ಇವರು ಎಲಿಮಿನೇಷನ್ ಮಾಡುವಂಥ ಒಂದು ಸಮಯದಲ್ಲಾಗಿರ್ಬೋದು ಅಥವಾ ಉತ್ತಮನೋ ಏನೋ ಕೊಡುವಂಥ ಟೈಮಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾಗ ಯಾರನ್ನ ನಾಮಿನೇಟ್ ಮಾಡ್ತೀರ ಅಂತ ಕೇಳಿದಾಗ ನಮ್ಮ ಕನ್ನಡ ಹೋರಾಟಗಾರ್ತಿಯಾಗಿರ್ತಕ್ಕಂಥ ಅಶ್ವಿನಿ ಅವರು ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ಏನೋ ಒಂದು ಹೇಳಿದ್ರು ಪರ್ಸ್ನಲ್ ತಗೊಳ್ತೀರಾ ಅಂತ ಹೇಳ್ತೀರಾ, ಆ ಕಾರಣಕ್ಕೆ ನಾನು ಅವ್ರಿಗೆ ಏನೋ ನಾಮಿನೇಷನ್ಗೆ ಮಾಡ್ತಾಯಿದ್ದೀನಿ ಅಥವಾ ಬೇರೆ ಒಂದಕ್ಕೆ ಏನೋ ಆಯ್ಕೆ ಮಾಡ್ಕೊಡ್ತೀನಿ ಅಂತಂದಾಗ ಹಿಂಗೆ ಮಾತು ಶುರುವಾಗಿ ಇಲ್ಲಿ ಬೆಂಕಿ ಕಿಡಿ ಹತ್ಕೊಳ್ತು. ಸೊ ಇಲ್ಲಿ ಗಿಲ್ಲಿ ನಟ ಅವರು ಒಂದು ಮಾತನ್ನ ಹೇಳ್ತಾರೆ ಪ್ರೋಮೋದಲ್ಲಿ ನೋಡ್ದಂಗೆ, ನಾನು ಮರ್ಯಾದೆ ಕೊಟ್ಟೆ ಮಾತಾಡ್ತಿರೋದು ಮೇಡಮ್, ನೀವು ಮರ್ಯಾದೆ ಕೊಡದೆ ನಾವು ಮಾತಾಡ್ತಿಲ್ಲ ಅಂತ ಹೇಳಿದಾಗ, ಇಲ್ಲ ನೀವು ಹಂಗೆ ಹೆಂಗೆ ಮಾತಾಡ್ತಿದ್ದೀರಾ ಅಂತ ಅಶ್ವಿನಿ ಅವರು ಫುಲ್ ರೈಸ್ ಆದಾಗ, ಮೊದಲೇ ಕನ್ನಡ ಹೋರಾಟಗಾರ್ತಿ ಅಂದರೆ ಕೇಳಬೇಕು ಎಷ್ಟು ಹೋರಾಟಗಳನ್ನ ಮಾಡಿರ್ತಾರೆ, ಅವ್ರ ವಾಯ್ಸ್ ಮೊದಲೇ ರೈಸ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಮರ್ಯಾದೆ ಕೊಟ್ಟೆ ಮಾತಾಡ್ತಿರೋದು ಅಂತ ಗಿಲ್ಲಿ ಹೇಳ್ಬಿಟ್ಟು, ಇಲ್ಲ ಅಂತಂದಿದ್ರೆ ಹೋಗೆಲೆ ಬಾರೆಳೆ ಅಂತ ಇದ್ದೆ ಅಂತ ಹೇಳ್ತಾರೆ, ಅಂತ ಇದ್ದೆ ಅಂತ ಮಾತ್ರ ಹೇಳೋದು. ಸೊ ಅದಕ್ಕೆ ಅಶ್ವಿನಿ ಅವರು ರಿಯಾಕ್ಟ್ ಮಾಡ್ತಾರೆ, ಏನು ಯಾವಳ ಹತ್ರ ನೀನು ಮಾತಾಡ್ತಿದ್ಯಾ, ಹೋಗೆಲೆ ಬಾರಳ ಅಂತ ನೀನು ಯಾರು, ಹಂಗೆ ಮಾತು ಶುರುವಾಗಿ ಗಿಲ್ಲಿ ನಟನೂ ಮಾತಾಡ್ತಾರೆ, ಅಶ್ವಿನಿ ಅವರು ಮಾತಾಡ್ತಾರೆ. ಸೊ ಇಲ್ಲಿ ಇದ್ದಂಥ ಜೋಡಿ ಅಂದರೆ ನಮ್ಮ ಗಿಲ್ಲಿ ನಟ ಅವರ ಜೋಡಿ ಕಾವ್ಯ ಅವರು ಕೂಡ ಸ್ವಲ್ಪ ರೊಚ್ಚಿಗೆದ್ದೇಳ್ತಾರೆ. ಇಲ್ಲಿಂದ ಸ್ವಲ್ಪ ಪರ್ರ ಅಂತ ಹತ್ಕೊಂತು. ಸೊ ಇವತ್ತಿನ ಎಪಿಸೋಡ್ ತುಂಬ ಅಂದರೆ ಇಂಟ್ರೆಸ್ಟಿಂಗ್ ಆಗಿದೆ ಅನಿಸುತ್ತೆ. ಗಿಲ್ಲಿ ನಟ ಅವರು ಆ ಥರ ಮಾತಾಡಿದ ತಪ್ಪ ಅಥವಾ ಸರಿನಾ ಕಂಪ್ಲೀಟ್ ನಾವು ಪ್ರೋಮೋ ನೋಡಿ ಹೇಳೋಕ್ಕಾಗಲ್ಲ, ಒಂದು ಎಪಿಸೋಡ್ನೇ ನೋಡಬೇಕು ಅಲ್ಲಿ ಯಾರು ತಪ್ಪು ಯಾರ್ದು ಏನು ಸತ್ಯ ಅಂತ. ಸೊ ಈಗ ಆಲ್ರೆಡಿ ಕಾವ್ಯ ಮತ್ತು ಗಿಲ್ಲಿ ನಟ ಅವ್ರದ್ದು ಫ್ಯಾನ್ಸ್ ಪೇಜ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟವ್ರೆ ಒಂದು ಒಳ್ಳೆ ಜೋಡಿ ಅಂತ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾರ್ಯಾರು ಜೋಡಿ ಆಗ್ಬೋದು ಅಂತ, ಬಟ್ ನಾನು ನೋಡಿದ ಮಟ್ಟಿಗೆ ಇವರಿಬ್ಬರು ಒಳ್ಳೆ ಪೇರ್ ಆಗಿದ್ದಾರೆ. ಅಂದರೆ ಪೇರಾಗಿ ವರ್ಕ್ ಆಗುತ್ತೆ ಅನ್ನೋ ಒಂದು ಎಲ್ಲ ಲಕ್ಷಣಗಳು ಕಾಣ್ತಿದೆ. ನಾವು ಗಿಲ್ಲಿ ನಟ ಅವ್ರನ್ನ ಪ್ರೀವಿಯಸ್ ಆಗಿ ಕಾಮಿಡಿ ಕಿಲಾಡಿ ಆಗಿರ್ಬೋದು ಅಥವಾ ಭರ್ಜರಿ ಬ್ಯಾಚುಲರ್ಸ್ ಯಾವುದೋ ಹಲವಾರು ನಮ್ಮ ಬೇರೆ ಶೋಗಳನ್ನ ನೋಡ್ಕೊಂಬಂದಿರೋದ್ರೆ ಗಿಲ್ಲಿ ನಟ ಅವರು ಅವ್ರ ಜೊತೆಗೆ ಯಾರು ಜೋಡಿ ಇರ್ತಾರೋ ಅವ್ರನ್ನ ಫುಲ್ ಫೇಮಸ್ ಮಾಡಿದರೆ, ಗಗನ ಆಗಿರ್ಬೋದು ಆ್ಯಂಡ್ ಯಶಸ್ವಿನಿ ಆಗಿರ್ಬೋದು, ಇವರೆಲ್ಲನ ಗಿಲ್ಲಿ ನಟ ಅವ್ರ ಜೊತೆಗಿದ್ದಾಗ ತುಂಬ ಒಂದು ಲವ್ಲಿ ಪೇರ್ ಥರ ಓಡಾಡ್ತಾಯಿತ್ತು. ಸೊ ಅದೇ ನಿಟ್ಟಿನಲ್ಲಿ ಇವಾಗ ಕಾವ್ಯ ಮತ್ತು ಗಿಲ್ಲಿ ನಟ ಅವರು ಫ್ಯಾನ್ಸ್ನ ಅಕೌಂಟ್ನ ಕ್ರಿಯೇಟ್ ಮಾಡಿದ್ರೆ ಗೊತ್ತಿಲ್ಲ ಮುಂದೆ ಇವರಿಬ್ಬರು ಹಿಂಗಿದ್ದವರು ಜಗಳನೂ ಆಡ್ಬೋದು, ಆ ಥರ ಒಂದು ಟಾಸ್ಕ್ನ ಬಿಗ್ ಬಾಸ್ ಅವ್ರು ಕೊಡ್ತಾರೆ. ಸೊ ಈ ಪ್ರೋಮೋ ಬಗ್ಗೆ ನನ್ನ ರಿವ್ಯೂ ಈ ಥರ ಇತ್ತು. ಯಾರು ತಪ್ಪು ಸರಿ ಅಂತ ಎಪಿಸೋಡ್ ನೋಡಿ ನಾವು ಡಿಸೈಡ್ ಮಾಡೋಣ ಅಂತ ಹೇಳ್ತಾ, ಇದೇ ಥರ ಅಪ್ಡೇಟ್ಸ್ಗೆ ನನ್ನ ಫಾಲೋ ಮಾಡ್ಕೊಳ್ಳಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.